ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕೆಲವು ಗಾದೆಗಳು ಮತ್ತೆ ಅದಕ್ಕೆ ಅರ್ಥವನ್ನ ನೋಡೋಣ. ಮೊದಲನೆಯ ಗಾದೆ, ಮನಸ್ಸಿದ್ದರೆ ಮಾರ್ಗ. ಇದರ ಅರ್ಥವನ್ನ ನಾವು ನೋಡೋದಾದ್ರೆ, ನಾನು ಸಾಧಿಸಬೇಕು ಎಂಬ ಮನಸ್ಸು ಇದ್ದರೆ ದಾರಿ ಇಲ್ಲದ ಜಾಗದಲ್ಲೂ ದಾರಿ ಹುಡುಕುವ ಶಕ್ತಿ ನಮ್ಮೊಳಗೆ ಹುಟ್ಟುತ್ತದೆ. ಮನಸ್ಸು ಗಟ್ಟಿಯಾಗಿದ್ದರೆ ಕಷ್ಟಗಳೂ ಸೋಲಿಸುತ್ತವೆ. ಮನಸ್ಸು ಕುಗ್ಗಿದರೆ ಸಣ್ಣ ಕಷ್ಟವೂ ದೊಡ್ಡದಾಗಿ ಕಾಣುತ್ತದೆ. ಆದ್ದರಿಂದ ಗುರಿ ದೊಡ್ಡದಾಗಿರಲಿ, ದಾರಿ ಕಠಿಣವಾಗಿರಲಿ, ಮನಸ್ಸಿದ್ದರೆ ಮಾರ್ಗ ಖಂಡಿತವಾಗಿಯೂ ಸಿಗುತ್ತದೆ. ಎರಡನೆಯ ಗಾದೆ, ಅರಸನಿಲ್ಲದ ರಾಜ್ಯ, ದೀಪವಿಲ್ಲದ ಮನೆ. ಇದರ ಅರ್ಥವನ್ನ ನಾವು ನೋಡೋದಾದರೆ, ಅರಸನಿಲ್ಲದ ರಾಜ್ಯದಲ್ಲಿ ಆಡಳಿತದ ಕೊರತೆಯಿಂದ ಗೊಂದಲ ಉಂಟಾಗುತ್ತದೆ. ದೀಪವಿಲ್ಲದ ಮನೆಯಲ್ಲಿ ಕತ್ತಲೆ ಆವರಿಸುವಂತೆ ಸರಿಯಾದ ಮಾರ್ಗದರ್ಶನವಿಲ್ಲದ ಬದುಕಿನಲ್ಲೂ ಗೊಂದಲ ಮತ್ತು ಅಸ್ಪಷ್ಟತೆ ಉಂಟಾಗುತ್ತದೆ. ನಾಯಕತ್ವವಿಲ್ಲದ ವ್ಯವಸ್ಥೆ ದಿಕ್ಕಿಲ್ಲದಂತಾಗುತ್ತದೆ. ಬೆಳಕು ಮತ್ತು ಮಾರ್ಗದರ್ಶನವಿಲ್ಲದ ಬದುಕು ಕತ್ತಲೆಯಂತಾಗುತ್ತದೆ ಎಂಬುದೇ ಈ ಗಾದೆಯ ಅರ್ಥವಾಗಿರುತ್ತದೆ. ಮೂರನೆಯ ಗಾದೆ, ಸೂಜಿಯಿಂದ ಗುಡ್ಡ ತೋಡಿದ ಹಾಗೆ. ಇದರ ಅರ್ಥ, ಸೂಜಿಯು ಬಹಳ ಚಿಕ್ಕದಾದ ಸಾಧನ, ಅದರಿಂದ ಒಂದು ದೊಡ್ಡ ಗುಡ್ಡವನ್ನು ತೋಡುವುದು ಸಾಧ್ಯವಿಲ್ಲ. ಅದೇ ರೀತಿ ಕೆಲಸಕ್ಕೆ ತಕ್ಕ ಸಾಮರ್ಥ್ಯ, ಸಾಧನ, ಯೋಜನೆ ಮತ್ತು ಪ್ರಯತ್ನವಿಲ್ಲದೆ ದೊಡ್ಡ ಕಾರ್ಯವನ್ನು ಸಾಧಿಸಲು ಹೊರಟರೆ ಅದು ವ್ಯರ್ಥ ಪ್ರಯತ್ನವಾಗುತ್ತದೆ. ಆದ್ದರಿಂದ ಯಾವುದೇ ಕಾರ್ಯವನ್ನು ಕೈಗೊಳ್ಳುವಾಗ ಅದರ ಗಾತ್ರ ಮತ್ತು ಸ್ವರೂಪಕ್ಕೆ ತಕ್ಕ ಸಾಧನ, ಸಾಮರ್ಥ್ಯ ಹಾಗೂ ಸರಿಯಾದ ಮಾರ್ಗದರ್ಶನವನ್ನು ಆಯ್ಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯ ಎಂಬುದನ್ನು ಈ ಗಾದೆ ಸೂಚಿಸುತ್ತದೆ. ನಾಲ್ಕನೆಯ ಗಾದೆ, ಸಾಲದ ಶೂಲ. ಇದರ ಅರ್ಥವನ್ನ ನಾವು ನೋಡೋದಾದ್ರೆ, ಮನುಷ್ಯನು ಅಗತ್ಯಕ್ಕಾಗಿ ಸಾಲ ಮಾಡಬಹುದು, ಆದರೆ ಆ ಸಾಲವನ್ನು ತೀರಿಸುವವರೆಗೂ ಅದರ ಬಡ್ಡಿ, ಮರುಪಾವತಿಯ ಚಿಂತೆ ಮತ್ತು ಒತ್ತಡ ಅವನ ಮನಸ್ಸನ್ನು ಕಾಡುತ್ತಲೇ ಇರುತ್ತದೆ. ಹೇಗೆ ದೇಹಕ್ಕೆ ಚುಚ್ಚಿದ ಶೂಲ ನೋವು ಕೊಡುತ್ತದೆಯೋ ಹಾಗೆಯೇ ತೀರಿಸಲಾಗದ ಸಾಲ ಜೀವನಕ್ಕೆ ನೋವು ಮತ್ತು ನೆಮ್ಮದಿಯ ಕೊರತೆಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಸಾಲದಿಂದ ದೂರವಿದ್ದು ಆದಾಯಕ್ಕೆ ತಕ್ಕಂತೆ ಜೀವನ ನಡೆಸಬೇಕು ಎಂಬುದು ಈ ಗಾದೆಯು ತಿಳಿಸುತ್ತದೆ. ಐದನೆಯ ಗಾದೆ, ಆನೆಯ ಮೇಲೆ ಕುಳಿತು ಬೇಡಬೇಡ. ಇದರ ಅರ್ಥವನ್ನ ನಾವು ನೋಡೋದಾದ್ರೆ, ದೊಡ್ಡ ಅವಕಾಶ, ಅಧಿಕಾರ ಮತ್ತು ಸ್ಥಾನಮಾನ ಸಿಕ್ಕಾಗ ಅದನ್ನು ಸರಿಯಾಗಿ ಬಳಸದೆ ಅನಾಗತ್ಯವಾದ ವಿಷಯಗಳಿಗೆ ಆಸೆ ಪಡುವುದು. ಅಂದರೆ ಕೈಯಲ್ಲಿರುವ ದೊಡ್ಡ ಅವಕಾಶದ ಮೌಲ್ಯವನ್ನು ಅರಿಯದೆ ಚಿಕ್ಕ ಚಿಕ್ಕ ವಿಷಯಗಳ ಹಿಂದೆ ಹೋಗಬಾರದು ಎಂಬುದನ್ನು ಈ ಮಾತು ಸೂಚಿಸುತ್ತದೆ. ಆರನೆಯ ಗಾದೆ, ದುರ್ಜನರಿಗೆ ಬಂದ ಸಂಪತ್ತು, ಸಜ್ಜನರಿಗೆ ಬಂದ ವಿಪತ್ತು ಹೆಚ್ಚು ದಿನ ಇರುವುದಿಲ್ಲ. ಇದರ ಅರ್ಥವನ್ನ ನಾವು ನೋಡೋದಾದ್ರೆ, ಅಂದರೆ ಒಳ್ಳೆಯವರಿಗೆ ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳಬಾರದು, ಕೆಟ್ಟವರಿಗೆ ಐಶ್ವರ್ಯ ಬಂದರೂ ಅಹಂಕಾರ ಪಡಬಾರದು. ಕಾಲ ಎಲ್ಲವನ್ನೂ ಬದಲಾಯಿಸುತ್ತದೆ. ಕೆಟ್ಟತನದಿಂದ ಗಳಿಸಿದ ಸಂಪತ್ತು ಒಂದು ದಿನ ನಾಶವಾಗಬಹುದು. ಸಜ್ಜನರು ಅನುಭವಿಸುವ ಕಷ್ಟಗಳ ನಂತರ ಸುಖದ ದಿನಗಳೂ ಬರಬಹುದು. ಕೆಟ್ಟವರಿಗೆ ಬಂದ ಒಳ್ಳೆಯ ಕಾಲವು, ಒಳ್ಳೆಯವರಿಗೆ ಬಂದ ಕೆಟ್ಟ ಕಾಲವು ಶಾಶ್ವತವಲ್ಲ. ಆದ್ದರಿಂದ ಕಷ್ಟದಲ್ಲಿ ಧೈರ್ಯ ಕಳೆದುಕೊಳ್ಳದೆ ಬದುಕಬೇಕು ಎಂಬುದು ಇದರ ಅರ್ಥವಾಗಿದೆ. ಎಂಟನೆಯ ಗಾದೆ, ವಿನಾಶಕಾಲೆ ವಿಪರೀತ ಬುದ್ಧಿ. ಇದರ ಅರ್ಥವನ್ನ ನಾವು ನೋಡೋದಾದ್ರೆ, ವಿನಾಶದ ಸಮಯ ಬಂದಾಗ ವಿವೇಕ ಕಳೆದುಕೊಂಡು ತಪ್ಪು ಆಲೋಚನೆ ಮತ್ತು ತಪ್ಪು ನಿರ್ಧಾರಗಳನ್ನು ಮಾಡುವುದು ಎಂಬುದೇ ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬುದು ಈ ಗಾದೆಯ ಅರ್ಥವಾಗಿರುತ್ತದೆ. ಒಂಬತ್ತನೆಯ ಗಾದೆ, ವೈರವಿದ್ದವನ ಕರೆದು ಕ್ಷೌರ ಮಾಡಿಸಿದಂತೆ. ಇದರ ಅರ್ಥವನ್ನ ನೋಡೋದಾದ್ರೆ, ಹಾವು ಎಂದಿಗೂ ವಿಷವನ್ನೇ ಕುಕ್ಕುತ್ತದೆ, ಅದು ಹಾಲನ್ನು ಕುಡಿಸಿದ ತಕ್ಷಣ ಅಮೃತವನ್ನು ಕೊಡುವುದಿಲ್ಲ. ಹಾಗೆಯೇ ಶತ್ರುವಿನ ಮೂಲಗುಣ ಎಂದಿಗೂ ಬದಲಾಗುವುದಿಲ್ಲ ಎಂದು ತಿಳಿದು ಆತನಿಗೆ ನಮ್ಮ ಮೇಲೆ ನಿಯಂತ್ರಣ ಸಾಧಿಸುವ ಅವಕಾಶ ಕೊಡುವುದು ಸ್ವಯಂ ನಾಶಕ್ಕೆ ದಾರಿಯಾಗುತ್ತದೆ ಎಂಬುದು ಈ ಗಾದೆಯ ಮೂಲ ಅರ್ಥವಾಗಿರುತ್ತದೆ. ಇವಾಗ ಹತ್ತನೆಯ ಗಾದೆ, ವಿದ್ಯೆ ಬುದ್ಧಿಗೆ ಮೂಲ, ಬುದ್ಧಿ ಸೌಖ್ಯಕ್ಕೆ ಮೂಲ. ಇದರ ಅರ್ಥವನ್ನ ನಾವು ನೋಡೋದಾದ್ರೆ,
ಮನುಷ್ಯನ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಸಿಗಬೇಕಾದರೆ ಒಳ್ಳೆಯ ಬುದ್ಧಿ ಇರಬೇಕು ಮತ್ತು ಆ ಒಳ್ಳೆಯ ಬುದ್ಧಿ ಮೂಡಬೇಕಾದರೆ ಅಡಿಪಾಯವಾಗಿ ವಿದ್ಯೆ ಇರಬೇಕು. ಅಂದರೆ ಬದುಕಿನ ಅಂತಿಮ ಸುಖಕ್ಕೆ ವಿದ್ಯೆಯೇ ಮೊದಲ ಮೆಟ್ಟಿಲು ಎಂಬುದನ್ನು ಈ ಗಾದೆಯು ತಿಳಿಸುತ್ತದೆ. ಎಲ್ಲದಕ್ಕೂ ಮಿಗಿಲಾಗಿ ವಿದ್ಯೆ ಬೇಕೆಂಬುದು ಇದರ ಮೂಲ ಅರ್ಥವಾಗಿರುತ್ತದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಮೊದಲು ಪಡೆಯಲು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಹಾಗೆ ನನ್ನ ಎಲ್ಲಾ ವಿಡಿಯೋಗಳಿಗೂ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋಗಳನ್ನು ನೋಡುವ ಮೂಲಕ ನನಗೆ ಸಪೋರ್ಟ್ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.